ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯವು ಕೇವಲ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ನಮ್ಮ ಸಂಸ್ಕೃತಿ, ನಮ್ಮ ಆತ್ಮ, ನಮ್ಮ ಜೀವನದ ಮಾರ್ಗಕ್ಕೆ ಸಂಬಂಧಿಸಿದ ವಿಷಯ. ಹೆಚ್ಚಿನವರು ಹಿಂದೂ ಧರ್ಮ ಎನ್ನುವ ಬದಲು ಸನಾತನ ಧರ್ಮ ಎಂದು ಕರೆಯುವುದನ್ನು ನೀವು ಗಮನಿಸಿರಬಹುದು. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಎರಡು ಒಂದೇನಾ? ಈ ಎರಡು ಪದಗಳ ಮಧ್ಯೆ ವ್ಯತ್ಯಾಸ ಇದೆಯಾ, ಅಥವಾ ಇವು ಒಂದೇ ಸತ್ಯದ ಎರಡು ಮುಖಗಳ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಐತಿಹಾಸಿಕವಾಗಿ, ತಾತ್ವಿಕವಾಗಿ, ಆಧ್ಯಾತ್ಮಿಕವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಸಾಮಾನ್ಯ ಬಳಕೆ, ಆದರೆ ಆಳವಾದ ಅರ್ಥ ಇದೆ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಎಂಬ ಪದಗಳನ್ನು ಸಾಮಾನ್ಯವಾಗಿ ಪರಸ್ಪರ ಬಳಸಲಾಗುತ್ತದೆ. ಕೆಲವು ಅಂಶಗಳಲ್ಲಿ ಇವು ಒಂದೇ ರೀತಿಯ ತತ್ವಗಳನ್ನು ಹೊಂದಿದ್ದರೂ ಆಂತರಿಕವಾಗಿ ಕೆಲವು ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಈ ಎರಡು ಪದಗಳ ಉಗಮವನ್ನು ತಿಳಿದುಕೊಳ್ಳಬೇಕು. ಹಿಂದೂ ಧರ್ಮದ ಉಗಮ. ಹಿಂದೂ ಎಂಬ ಪದವು ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಅದರ ಅರ್ಥ ಸಿಂಧೂ ನದಿಯ ಆಚೆ ವಾಸಿಸುವ ಜನರು ಎಂದು. ಆದಿಯಲ್ಲಿ ಇದು ಧರ್ಮದ ಹೆಸರಲ್ಲ, ಒಂದು ಭೌಗೋಳಿಕ ಗುರುತಾಗಿತ್ತು. ನಂತರ ಕಾಲಕ್ರಮೇಣ ಈ ಪ್ರದೇಶದ ಜನರ ನಂಬಿಕೆ, ದೇವರುಗಳು, ಆಚರಣೆಗಳು ಇವೆಲ್ಲವನ್ನು ಒಟ್ಟುಗೂಡಿಸಿ ಹಿಂದೂ ಧರ್ಮ ಎಂದು ಕರೆಯಲಾಯಿತು. ಹೀಗಾಗಿ ಒಬ್ಬ ವ್ಯಕ್ತಿ ಹಿಂದೂ ಧರ್ಮವನ್ನು ಅನುಸರಿಸುತ್ತಾನೆ ಅಂದರೆ ಅವನು ವಿವಿಧ ದೇವರುಗಳು, ದೇವತೆಗಳು, ಪೂಜಾ ವಿಧಾನಗಳು, ಸಂಪ್ರದಾಯಗಳು ಇವುಗಳನ್ನು ಒಳಗೊಂಡಿರುವ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ಅನುಸರಿಸುತ್ತಿದ್ದಾನೆ ಎಂಬ ಅರ್ಥ. ಸನಾತನ ಧರ್ಮದ ಉಗಮ. ಸನಾತನ ಧರ್ಮ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ. ಸನಾತನ ಅಂದರೆ ಶಾಶ್ವತ, ಧರ್ಮ ಅಂದರೆ ಜೀವನ ನಿಯಮ, ಅಂದರೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ, ಸದಾ ಅಸ್ತಿತ್ವದಲ್ಲಿರುವ ಜೀವನ ಮಾರ್ಗ ಎಂದು. ಒಬ್ಬ ವ್ಯಕ್ತಿ ಸನಾತನ ಧರ್ಮವನ್ನು ಅನುಸರಿಸುತ್ತಾನೆ ಅಂದರೆ ಅವನು ಕೇವಲ ಧರ್ಮವಲ್ಲ, ಒಂದು ಸಂಪೂರ್ಣ ಜೀವನ ವಿಧಾನವನ್ನು ಅನುಸರಿಸುತ್ತಿದ್ದಾನೆ ಎಂದು ಅರ್ಥ. ಧರ್ಮದ ಸ್ವರೂಪ. ಹಿಂದೂ ಧರ್ಮ. ಹಿಂದೂ ಧರ್ಮವು ದೇವಸ್ಥಾನ, ಪೂಜೆ, ಹಬ್ಬ, ಉಪವಾಸ, ವ್ರತ ಇವುಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಹಿಂದೂ ಧರ್ಮದ ತಾತ್ವಿಕ ಮೂಲ ವೇದಾಂತ ತತ್ವಶಾಸ್ತ್ರ. ವೇದಾಂತದ ಪ್ರಕಾರ ಬ್ರಹ್ಮನೇ ಏಕೈಕ ಸತ್ಯ, ಅವನು ಸಕಲ ಜೀವಿಗಳಲ್ಲೂ ನೆಲೆಸಿದ್ದಾನೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮ, ವಿಷ್ಣು, ಶಿವ ಇವರನ್ನು ಪೂಜಿಸಲಾಗುತ್ತದೆ. ಆದರೆ ಇವರು ಬೇರೆ ಬೇರೆ ದೇವರುಗಳಲ್ಲ, ಒಬ್ಬನೇ ಪರಮಾತ್ಮ, ಆದರೆ ವಿಭಿನ್ನ ರೂಪಗಳು. ಇನ್ನು ಸನಾತನ ಧರ್ಮ ಒಂದು ಧರ್ಮವಲ್ಲ, ಇದು ಜೀವನ ಮಾರ್ಗ. ಸನಾತನ ಧರ್ಮವು ಯೋಗ, ಧ್ಯಾನ, ತಪಸ್ಸು, ಸಾಧನೆ, ಆತ್ಮವಿಚಾರ ಇವುಗಳ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ಇಲ್ಲಿ ದೇವರು ಹೊರಗಿಲ್ಲ, ದೇವರು ನಮ್ಮೊಳಗೆ ಇದ್ದಾನೆ ಎಂದು ಹೇಳುತ್ತದೆ. ಸನಾತನ ಧರ್ಮ ಹೇಳುವುದು ಆತ್ಮವೇ ಸತ್ಯ, ಆತ್ಮವೇ ದೇವರು, ಆತ್ಮ ಎಲ್ಲಾ ಜೀವಿಗಳಲ್ಲೂ ಅಸ್ತಿತ್ವದಲ್ಲಿದೆ ಎಂದು ಹೇಳುತ್ತದೆ. ಇನ್ನು ಧರ್ಮ ಗ್ರಂಥಗಳು. ಹಿಂದೂ ಧರ್ಮ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಭಗವದ್ಗೀತೆ ಇವುಗಳನ್ನು ಪ್ರಮುಖ ಗ್ರಂಥಗಳನ್ನಾಗಿ ಪರಿಗಣಿಸಿದೆ. ಸನಾತನ ಧರ್ಮವು ವೇದಗಳು, ಉಪನಿಷತ್ತುಗಳು, ಪುರಾಣಗಳು. ಇಲ್ಲಿ ಏಕದೇವರ ಕಡ್ಡಾಯ ಪರಿಕಲ್ಪನೆ ಇಲ್ಲ, ತತ್ವ ಮತ್ತು ಅನುಭವಕ್ಕೆ ಹೆಚ್ಚು ಮಹತ್ವ ಕೊಡಲಾಗಿದೆ. ಧರ್ಮ ಬದಲಾವಣೆ ಅಂದರೆ ಮತಾಂತರ. ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಪರಿವರ್ತನೆಗೆ ಅವಕಾಶ ಇದೆ. ಕೆಲವರು ಆತ್ಮವಿಶ್ವಾಸದಿಂದ, ಆಧ್ಯಾತ್ಮಿಕ ಅನುಭವದಿಂದ ಮತಾಂತರಗೊಳ್ಳುತ್ತಾರೆ. ಇನ್ನೂ ಕೆಲವರು ತಮ್ಮ ಪೂರ್ವಜರ ಸಂಪ್ರದಾಯಗಳನ್ನು, ಮೌಲ್ಯಗಳನ್ನು ಪಾಲಿಸುತ್ತಾರೆ. ಸನಾತನ ಧರ್ಮದಲ್ಲಿ ಮತಾಂತರಕ್ಕೆ ಸ್ಥಾನವಿಲ್ಲ, ಏಕೆಂದರೆ ಸತ್ಯ ಒಂದೇ, ಮಾರ್ಗಗಳು ಅನೇಕ ಎಂಬುದು ಸನಾತನ ಧರ್ಮದ ಉದ್ದೇಶ. ಸನಾತನ ಧರ್ಮದಲ್ಲಿ ಮಹಿಳೆಯ ಸ್ಥಾನ. ಸನಾತನ ಧರ್ಮದಲ್ಲಿ ಮಹಿಳೆಯು ದಮನಿತೆಯಲ್ಲ, ಶಕ್ತಿ ಸ್ವರೂಪಿಣಿ. ವೇದಗಳು ಹೇಳುತ್ತವೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು. ವೇದಕಾಲದಲ್ಲಿ ಗಾರ್ಗಿ, ಮೈತ್ರೇಯಿ, ಲೋಪಮುದ್ರ
ಹಾಗೂ ಅನೇಕ ಮಹಿಳಾ ಋಷಿಯರಿದ್ದರು. ಶಕ್ತಿ ಇಲ್ಲದೆ ಶಿವನಿಲ್ಲ, ಮಹಿಳೆ ಇಲ್ಲದೆ ಸೃಷ್ಟಿ ಇಲ್ಲ ಎಂದು ಹೇಳುತ್ತದೆ. ವರ್ಣ ವ್ಯವಸ್ಥೆ ನಿಜವಾದ ಅರ್ಥ. ವರ್ಣ ವ್ಯವಸ್ಥೆ ಅಂದರೆ ಜನ್ಮ ಆಧಾರಿತ ಜಾತಿಯಲ್ಲ, ಗುಣ ಮತ್ತು ಕರ್ಮ ಆಧಾರಿತ ವ್ಯವಸ್ಥೆ. ಭಗವದ್ಗೀತೆ ಹೇಳುತ್ತದೆ, ಗುಣ ಕರ್ಮ ವಿಭಾಗಶಃ ಅಂತ. ಬ್ರಾಹ್ಮಣ ಜ್ಞಾನ ಕೊಡುತ್ತಾನೆ, ಕ್ಷತ್ರಿಯ ರಕ್ಷಣೆ ಮಾಡುತ್ತಾನೆ, ವೈಶ್ಯ ವ್ಯಾಪಾರ ಮಾಡುತ್ತಾನೆ, ಶೂದ್ರ ಸೇವೆ ಮಾಡುತ್ತಾನೆ. ಇದು ಮೇಲು ಕೀಳು ಅಲ್ಲ, ಸಮಾಜದ ಸಮತೋಲನ. ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮ. ಸನಾತನ ಧರ್ಮದಲ್ಲಿ ದೇವರು ಶಿಕ್ಷೆ ನೀಡುವುದಿಲ್ಲ, ಕರ್ಮವೇ ಫಲ ನೀಡುತ್ತದೆ. 3 ವಿಧದ ಕರ್ಮ: ಸಂಚಿತ, ಪ್ರಾರಬ್ಧ, ಆಗಾಮಿ. ಪುನರ್ಜನ್ಮದ ಉದ್ದೇಶ ಆತ್ಮಶುದ್ಧಿ ಮತ್ತು ಮೋಕ್ಷ ಸಾಧನೆ. ಸನಾತನ ಧರ್ಮ ಮತ್ತು ವಿಜ್ಞಾನ: ಯೋಗ, ಧ್ಯಾನ, ಉಸಿರಾಟ. ಇಂದು ವಿಜ್ಞಾನವೂ ಕೂಡ ಇವುಗಳನ್ನು ಒಪ್ಪಿದೆ. ಸೃಷ್ಟಿ, ಸ್ಥಿತಿ, ಲಯತತ್ವ. ಇಂದಿನ ಬ್ರಹ್ಮಾಂಡ ವಿಜ್ಞಾನಕ್ಕೆ ಹೊಂದಿಕೆಯಾಗುತ್ತದೆ. ಸನಾತನ ಧರ್ಮ ಅಂಧ ನಂಬಿಕೆಯಲ್ಲ, ಅನುಭವಾಧಾರಿತ ವಿಜ್ಞಾನ. ಇನ್ನು ಅಂತಿಮ ಸಂದೇಶ. ಸ್ನೇಹಿತರೆ, ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ, ಸನಾತನ ಧರ್ಮ ನಮ್ಮ ಆತ್ಮ. ಆಚರಣೆ ಇಲ್ಲದೆ ಅರಿವು ಅಪೂರ್ಣ, ಅರಿವು ಇಲ್ಲದೆ ಆಚರಣೆ ಅಂಧ. ಸನಾತನ ಧರ್ಮವನ್ನು ತಿಳಿದು ಅನುಸರಿಸಿ ಬದುಕಿದಾಗ ಜೀವನವೇ ಧರ್ಮವಾಗುತ್ತದೆ. ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿಕೊಡಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಜೈ ಸನಾತನ ಧರ್ಮ, ಜೈ ಹಿಂದೂ ಧರ್ಮ.